ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ನಿಧಿ. ವೆಲ್ಕಮ್ ಟು ನಿಧಿ ಲೈಫ್ ಟಾಕೀಸ್. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋನ ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ. ಸೊ ಏನಪ್ಪ ಇವತ್ತು ಟವಲ್ ಹಾಕ್ಕೊಂಡು ನಾಮಗೀಮ ಹೊಡ್ಕೊಂಡು ಬಂದಿದ್ದೀನಿ ಅನ್ಕೊಂಡಿದ್ದೀರಾ? ಸೊ ನಾನು ಹನುಮ ಮಾಲಾಧಾರಿಯಾಗಿದ್ದೀನಿ. ಸೊ 2ನೇ ತಾರೀಕು ಹನುಮ ಜಯಂತಿ ಇರೋದ್ರಿಂದ ಸೊ ನಾವು ಮಾಲೆ ಧರಿಸಿದ್ದೀವಿ. ಇವಾಗ ನಾನು ಊರಲ್ಲಿದ್ದೀನಿ. ಸೊ ಬೆಳಿಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನೆನ್ನೆ ನೈಟು ನಾನು ಬೆಂಗಳೂರಿಂದ ಬಂದು ಹಾಕ್ಸ್ಕೊಂಡಿದ್ದು ಸ್ವಲ್ಪ ಲೇಟ್ ಆಯಿತು. ಸೊ ಬೆಳಿಗ್ಗೆನೂ ಬೇಗ ಎದ್ದಿದ್ವಲ್ಲ, ಸೊ ಆ ಗ್ಯಾಪಲ್ಲಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಮೊಬೈಲ್ ಬೇರೆ ಚಾರ್ಜ್ ಇರಲಿಲ್ಲ. ಸೊ ಇವಾಗ ಪೂಜೆ ಎಲ್ಲ ಮುಗಿಸಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಇವಾಗ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಪ್ರಸಾದ ಸೇವನೆ ಮಾಡಿ ಇವಾಗ ಬಂದು ಕಾರಲ್ಲಿ ಕೂತಿದ್ದೀನಿ. ಸೊ ಇದೇ ನಮ್ಮ ಮನೆ. ಸೊ ಮನೆಯಿಂದ ಇವಾಗ ವೇಟು ಮೇಲ್ಕೋಟೆಯಲ್ಲಿ ಇವೆಂಟ್ ಇದೆ ಇವಾಗ ಬಂದು ಇವಾಗ ಬೆಂಗಳೂರಿಂದ. ಸೊ ಅದೇ ಉದ್ದೇಶಕ್ಕೋಸ್ಕರನೇ ಒಂದಿನ ಮುಂಚೆನೇ ಬಂದಿದ್ದೀನಿ. ಸೊ ಮೇಲ್ಕೋಟೆಯಲ್ಲಿ ಇವೆಂಟ್ ಇದೆ, ಇವಾಗ ಅಲ್ಲಿಗೆ ಹೋಗಬೇಕು. ಹೋದ ವರ್ಷವೂ ಮಾಲೆ ಹಾಕ್ಸ್ಕೊಂಡಿದ್ದೆ. ಸೊ ಇದು 4ನೇ ವರ್ಷ. ಸೊ ಇನ್ನು ಹೋದ ವರ್ಷದ್ದು ಯಾರು ನಾನು ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ಚೆನ್ನಾಗೈತೆ ನೋಡ್ಕೊಬನ್ನಿ. ನೋಡುವ ಇವತ್ತಿನ ಡೇ ಹೆಂಗಿರ್ತದೆ ಏನು ಅಂತ. ಇನ್ನೂ ಬೇರೆ ಬೇರೆ ಪ್ಲ್ಯಾನ್ಗಳಿದೆ. ಸೊ ಬಂದು ಮತ್ತು ಸಾಯಂಕಾಲ ಬೇರೆ ಇವೆಂಟ್ ಇದೆ, ಅಲ್ಲಿಗೆ ಬೇರೆ ಹೋಗಬೇಕು. ಸೊ ನೋಡೋಣ ಟೈಮ್ ಆಗುತ್ತಾ ಹೋಗೋಕ್ಕೆ, ಹೆಂಗೆ ಏನು ಕತೆ ಸಿಚುವೇಶನು. ಸೊ ಸಿಚುವೇಶನು ಯಾವ ಥರ ಡಿಮ್ಯಾಂಡ್ ಆ ಟೈಮಲ್ಲಿ ಹೆಂಗೆ ಇದಾಗುತ್ತೋ ಆ ಥರ ಮಾಡ್ಕೊಂಡು ಹೋಗೋದು. ನೋಡೋಣ ಬನ್ನಿ. ಇವಾಗ ಇಲ್ಲಿಂದ ಪಯಣ ಸ್ಟಾರ್ಟು. ಸೊ 10 ಗಂಟೆಗೆ ಇರೋಕ್ಕೆ ಹೇಳಿದ್ರು, ಆಲ್ರೆಡಿ 8:45 ಆಯಿತು. ನನಗೆ 1.5 ಅವರ್ ಜರ್ನಿ ತೋರಿಸ್ತೈತೆ. 67 ಕಿಲೋಮೀಟರ್ಸು ನಮ್ಮ ಊರಿಂದ ಮಂಡ್ಯದಿಂದ. ಬನ್ನಿ ನೋಡುವ. ಇದೇ ನಮ್ಮ ಸಕ್ಕರೆ ನಾಡು ಮಂಡ್ಯ. ಸೊ ಇವಾಗ ಮಂಡ್ಯದಿಂದ ಎಕ್ಸಿಟ್ ಆಗ್ತಾಯಿದ್ದೀನಿ. ಸೊ ಅದಕ್ಕೆ ಆಂದಿವೇನೆ ಪೆಟ್ರೋಲ್ ಹಾಕ್ಸ್ಕೊಂಬೋಣ ಗಾಡಿಗೆ. ಇಲ್ಲೇ ಮಂಡ್ಯದಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಬಿಟ್ಟೆ, ಯಾಕಂದರೆ ಹೋಯ್ತಾ ಎಲ್ಲಿ ಸಿಗುತ್ತೆ ಏನೋ ಅಂತ ನನಗೂ ಆ ಕಡೆ ಸರಿಯಾಗಿ ಗೊತ್ತಿಲ್ಲ. ತುಂಬ ವರ್ಷಗಳೇ ಆಯಿತು ಮೇಲ್ಕೋಟೆಗೆ ಹೋಗಿ. ಅದಕ್ಕೆ ಮಂಡ್ಯ ಸಿಟಿಲೇ ಹಾಕ್ಸ್ಕೊಂಡು ಇವಾಗ ನಮ್ಮ ಪಯಣ ಸ್ಟಾರ್ಟ್ ಆಗಿದೆ. ನೋಡೋಣ. ನಾನು ಹೋಗೋಷ್ಟರಲ್ಲಿ ಬಂದಿರ್ತಾರೆ ಕ್ಲೈಂಟು, ಹೆಂಗೋ ಗೊತ್ತಿಲ್ಲ. 10 ಗಂಟೆಗೆ ಅಂತ ಹೇಳಿದ್ರು. ಆಲ್ಮೋಸ್ಟ್ ಇವತ್ತಿರೋದು ಎಂಗೇಜ್ಮೆಂಟು. 10 ಗಂಟೆಗೆ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗಲ್ಲ. ನೋಡೋಣ ಹೆಂಗಾಗತ್ತೆ. ಸೊ ಫೈನಲಿ ಮೇಲ್ಕೋಟೆ ಎಂಟ್ರಾಗಿದ್ದೀನಿ. ಜೈ ಶ್ರೀರಾಮ್. ಎಲ್ಲ ಕಡೆ ಇವತ್ತು ಇವೆಂಟ್ಗಳು ಜೋರಾಗಿ ನಡೀತಾವೆ. ಇದೇ ಮಹಾದ್ವಾರ ಮೇಲ್ಕೋಟೆ. ಸೊ ನಾನು ಇನ್ನೇನು ಲೊಕೇಶನ್ಗೆ ಬಂದಿದ್ದೀನಿ. ಯಾವುದೋ ಪಾರ್ಟಿಯಲ್ಲಿ ಲೊಕೇಶನ್ ಕಳಿಸಿದ್ದಾರೆ. ಬಸ್ ಸ್ಟಾಪ್ ಲೊಕೇಶನ್ ಕಳಿಸ್ಬಿಟ್ಟು ಪಾರ್ಟಿ ಹಾಲು ಅಂತಾರೆ. ಇಲ್ಲಿ ಪಾರ್ಟಿ ಹಾಲ್ ಇದೆ ಅಂತ ಗೊತ್ತಿಲ್ಲ. ಕರೆ ಮಾಡೋಣ, ಏನು ವಿಚಾರ ಅಂತ ತಿಳ್ಕೊಳ್ಳೋಣ. ಕಳಿಸಿರೋದು ಬಸ್ ಸ್ಟಾಪ್ ಲೊಕೇಶನ್ನು. ಕ್ಲೈಂಟ್ ನಂಬರ್ ತೊಗೊಂಡು ಫೋನ್ ಮಾಡ್ಬೇಕು ಇವಾಗ. ತುಂಬ ಹತ್ರದಲ್ಲಿ ತೋರಿಸೋಣ ಅಂದ್ಬಿಟ್ಟು ಇಲ್ಲಿ ಕರ್ಕೊಬಂದಿದ್ದೀನಿ. ಇದೇ ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ. ಸೊ ನಾನು ತುಂಬ ವರ್ಷ ಆಯಿತು ಬಂದು. ಸೊ ಇವಾಗ ನಮ್ಮ ಪಾರ್ಟಿಯಲ್ಲಿರೋದು ಈ ಕಡೆ. ಮತ್ತೆ ವಾಪಸ್ ಬಂದು ರೋಡ್ಗೆ ಹೋಗ್ತಾ ಇದ್ದೀನಿ. ರಾಂಗ್ ಅಡ್ರೆಸ್ಸಿಗೆ ಬಂದಿದ್ದೆ. ಸೊ ಈಗ ಪಾರ್ಟಿಯಲ್ಲಿ ಅಡ್ರೆಸ್ ಹೇಳಿದ್ದಾರೆ. ಸೊ ನೇಕರ್ ಸೊಸೈಟಿ ಅಂತೆ, ಅಲ್ಲಿ ಹೋಗೋಣ. ಇನ್ನೂ ಕ್ಲೈಂಟ್ಗಳೇ ಬಂದಿಲ್ಲ. ಮೋಸ್ಟ್ಲಿ ಇನ್ನೂ ರೆಡಿಯಾಗಿರೋದೇ ಡೌಟು. ಸೊ ಬರಲಿ, ಆರಾಮಾಗಿ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಗಾಡಿ ಓಡ್ಸೋಕ್ಕಾಯ್ತಲ್ಲ, ನಿದ್ದೆ ಎಳಿತಾ ಕೂತೈತೆ. ಬೆಳಗಾನೆ ಎಲ್ಲ ಗೊರಕೆ ಹೊಡ್ಕೊಂಡು ನಿದ್ದೆನೇ ಕೊಟ್ಟಿಲ್ಲ. ಇಲ್ಲಿ ಲೆಫ್ಟ್ ಅಂತ ಹೇಳಿದ್ರು, ನೇಕರ್ ಸೊಸೈಟಿ. ಆವಾಗಿಂದ ಒಬ್ಬೊಬ್ಬರು ಒಂದೊಂಥರ ಅಡ್ರೆಸ್ ಹೇಳ್ತವ್ರೆ. ಕಲ್ಯಾಣಿ ಹತ್ರ ಬಂದರೆ ಆ ಕಡೆ ಊರೊಳಗಡೆ ಹೋಗ್ಬೇಕು ಅಂತಾರೆ, ಅಲ್ಲಿ ಹೋದರೆ ಇಲ್ಲಿ ಕಳಿಸ್ತಾರೆ. ಸೊ ಫೈನಲಾಗಿ ಕಲ್ಯಾಣಿ ಮುಂದೆ ಬಂದು ನಿಂತಿದ್ದೀನಿ. ಸೊ ಇದೇ ಕಲ್ಯಾಣಿ, ಅದೇ ಟೆಂಪಲ್ಲು. ಸೊ ಇಲ್ಲಿ ದಾಸೋಹ ಭವನ ಇದೆ. ಇದರ ಮುಂದೆ ಬಂದು ನಿಂತಿದ್ದೀನಿ. ಕ್ಲೈಂಟ್ ಕೇಳಿದ್ರೆ ಇಲ್ಲೇ ಇದೆ ಅಂತಾರೆ. ಇಲ್ಲಿ ಯಾವುದೇ ಚೌಟ್ರಿಗಳೇ ಕಾಣಿಸ್ತಲ್ಲಪ್ಪ. ಇದು ಯಾವುದೋ ಬೇರೆ ಬೇರೆ ಫಂಕ್ಷನ್ ಹಾಲ್ಗಳಿದೆ. ಸೊ ಇವ್ರು ಹೇಳಿದ್ದು ನೇಕಾರ ಫಂಕ್ಷನ್ ಹಾಲು ಇಲ್ಲಿ ಅದು ಇಲ್ಲ. ಅವರೇ 10 ನಿಮಿಷ ಬರ್ತೀವಿ ಅಂದರು. ಸೊ ಅಲ್ಲಿ ಗಂಟ ವೆಯ್ಟ್ ಮಾಡೋಣ. ನಿದ್ದೆ ಬೇರೆ ಬರ್ತೈತೆ. ವೆದರ್ ನೋಡಿದ್ರೆ ಕೂಲಾಗೈತೆ. ಈ ಕೂಲಾಗಿರೋ ಇದಕ್ಕೇನೆ ನಿದ್ದೆ ನೋಡ್ತದೆ. ಸೊ ನೋಡುವ ಕೆಲಸ ಇವತ್ತು ಹೆಂಗಾಗತ್ತೆ ಏನೋ. ಸೊ ನಾನು ನೋಡ್ರೆ ಇಂಟ್ರೆಸ್ಟಿಂದ ಬಂದಿದೆ. ಇಲ್ಲಿ ನೋಡಿದ್ರೆ ಬೆಳಗ್ಗೆನೇ ಬಾಳಿಗೆಡಿಸ್ತವ್ರೆ. ಇಲ್ಗೂ ಅಲ್ಗೂ ಓಡಾಡಿಸ್ಕೊಂಡು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಬರೋ ಗಂಟೆ ಬಂದಮೇಲೆ ಅವರೇ ಫೋನ್ ಮಾಡ್ತಾರೆ. ಪಾರ್ಟಿ ಅಲ್ಲೋ ಅಂತಿದ್ರು. ನಾನು ಯಾವುದೋ ದೊಡ್ಡ ಪಾರ್ಟಿಯಲ್ಲಿರಬೇಕು ಅಂದ್ಕೊಂಡೆ. ಇದು ನೋಡಿದ್ರೆ ದೊಡ್ಡ ಗೋಡೌನ್ ರೂಮ್ ಇದ್ದಂಗೆ ಐತೆ. ಯಾವುದೋ ಚಿಕ್ಕದಾಗಿ ಬ್ಯಾಕ್ ಡ್ರಾಪ್ ಹಾಕವ್ರೆ.
ಸೊ ಇನ್ನೇನು ಮಾಡೋದು, ಬಂದು ಲೈಟೆಲ್ಲ ಸೆಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇನ್ನೂ ಯಾರೂ ಬಂದಿಲ್ಲ. ಸೊ ಅಲ್ಲಿ ಲೈಟೆಲ್ಲ ಸೆಟ್ ಮಾಡಿಬಿಟ್ಟು ಒಂದು ರೌಂಡ್ ಕಲ್ಯಾಣಿ ಹತ್ರ ಬರೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಫೋಟೋಶೂಟ್ಗಳು ನಡೀತಾವೆ. ಸೊ ವೆದರ್ ಮಾತ್ರ ಸೈಕಾಗೈತೆ. ಬೆಂಗಳೂರಲ್ಲಿ ಮಳೆ ಅಂತೆ, ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಇಬ್ಬನಿ. ವೆದರ್ ಚೆನ್ನಾಗಿರೋದ್ರಿಂದ ಫೋಟೋಶೂಟ್ ಮಾಡೋರು ಮಾಡ್ತಾವ್ರೆ. ಸೊ ನಮಗಿನ್ನ ಕಪಲ್ಸು ಬಂದಿಲ್ಲ, ಎಂಗೇಜ್ಮೆಂಟ್ ಕಪಲ್ಲು. ಅದಕ್ಕೆ ರೌಂಡ್ಸ್ ಹಾಕೊಂಡು ಹೋಗೋಣ ಅಂತ ಬಂದೆ. ಟೀ ಕುಡಿಯೋಣ ಅಂದರೂ ಯಾರು ಅಂಗಡಿಗಳೇ ತೆಗ್ದಿಲ್ಲ. ಸೊ ಅವ್ರು ಬರೋ ಗಂಟ ನಾವು ಸ್ವಲ್ಪ ಹಂಗೆ ಓತ್ಲ ಹೊಡ್ಕೋಬೇಕು. ಕಪಲ್ಸ್ ಬಂದಮೇಲೆ ನಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಬರಲಿ, ಸುಮ್ಮನೆ ಅರ್ಜೆಂಟ್ ಮಾಡಿ 10 ಗಂಟೆಗೆ ಬನ್ನಿ ಅಂದ್ಬಿಟ್ಟು 10 ಗಂಟೆಗೆ ಕರ್ಸ್ಕೊಂಡ್ರು. ಇಲ್ಲಿ ನೋಡ್ರಿ ಏನೂ ಶುರುವೇ ಆಗಿಲ್ಲ, ಇನ್ನೂ ಮೇಕಪ್ ಮಾಡ್ತಾನೆ ಇದ್ದಾರಂತೆ. ಬಂದಮೇಲೆ ನಮ್ಮ ಕೆಲಸ ನಾವು ಶುರು ಮಾಡುವ. ಅಲ್ಲಿ ಗಂಟ ಸ್ವಲ್ಪ ಫ್ರೀ, ಹೊಟ್ಟೆ ಬೇರೆ ಎಸಿತೈತೆ. ಸೊ ಫೈನಲಿ ನಮ್ಮ ಕೆಲಸ ಸ್ಟಾರ್ಟ್ ಮಾಡೋ ಟೈಮ್ ಬಂತು. ಸೊ ಟೈಮ್ ಬಂದು 12 ಗಂಟೆ. ಹುಡುಗಿ ಇವಾಗ ಬಂದವ್ರಂತೆ. ಹುಡುಗಿನ ಇವಾಗ ಕರೆಸಿರೋರು. ಇವ್ನು ಶಾಸ್ತ್ರ ಮಾಡಿ ಎಂಗೇಜ್ಮೆಂಟ್ ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಬನ್ನಿ ನೋಡುವ, ಹುಡುಗ ಫೋಟೋಸ್ ತೆಗಿಬೇಕು. ನಮ್ಮ ಕೆಲಸನ ಶುರು ಮಾಡುವ. ಸೊ ಇವತ್ತು ಇಂಡಿಯಾ ಸೌತ್ ಆಫ್ರಿಕಾ ಮ್ಯಾಚ್ ಬೇರೆ ಐತೆ. ಸೊ ಇವತ್ತು ವರ್ಕು ಇದೆ. ಅಟ್ ಎ ಟೈಮ್ 2 ಕೆಲಸ. ಈ ತಗಡೆ ಮ್ಯಾಚನ್ನು ನೋಡಿಕೊಂಡು ಆರಾಮಾಗಿ ಕೆಲಸನೂ ಮಾಡ್ಬೋದು. ಇನ್ನೂ ಹುಡುಗಿ ಸ್ಟೇಜ್ ಹತ್ರ ಬಂದಿಲ್ಲ, ಎಲ್ಲ ಓತ್ಲ ಹೊಡಿತಾ ಕುಂತವ್ರೆ. ಅವ್ರು ಬಂದಿದ್ದ ತಕ್ಷಣ ಕೆಲಸ ಸ್ಟಾರ್ಟ್ ಆಗುತ್ತೆ. ಇನ್ನೂ ಜನ ಬರೋದು ತುಂಬ ಇದೆ, ಬರಲಿ. ಸೊ ಇವಾಗ ಊಟ ಮುಗಿಸಿ ನಾನು ಬಂದು ಕಾರಲ್ಲಿ ಕೂತಿದ್ದೀನಿ. ಹುಡುಗಿಗೆ ಒಂದು ಬಾಯ್ ಹೇಳ್ಬಿಟ್ಟು ಸೊ ಇವಾಗ ಹೊರಡ್ತಾ ಇದ್ದೀನಿ. ಟೈಮ್ ಬೇರೆ ಆಗ್ಬಿಟ್ಟೈತೆ. ಆಲ್ರೆಡಿ 4 ಗಂಟೆ ಆಯಿತು. ಇನ್ನು 1.5 ಅವರು ಇದು ಕಡೆಯಿಂದ ಜರ್ನಿ. ಸೊ ಇವಾಗ ಮತ್ತೆ ಮಂಡ್ಯಕ್ಕೆ ಹೋಗಿ ಸ್ನಾನಕ್ಕೆ ಹೋಗಬೇಕು, ಯಾಕಂದರೆ ದೇವಸ್ಥಾನ ಜಪ. ಸೊ ಹೋಗೋಣ. ನೆಕ್ಸ್ಟು ಅಲ್ಲಿ ಎಲ್ಲ ಕಾಯ್ತಾ ಇರ್ತಾರೆ. ಲೇಟ್ ಆದರೆ ಮೇಲೆ ಫೋನ್ ಬರುತ್ತೆ. ಸೊ ಇಲ್ಲೂ ಇವೆಂಟು ತುಂಬ ಲೇಟಾಗೋಯ್ತು. ಸೊ ಆದರೂ ಕೂಲಾಗಿ ಮುಗಿಸ್ಕೊಂಡು ಸೊ ಹೊರಡ್ತಾಯಿದ್ದೀನಿ. ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ಮೋಡ ಇಬ್ಬನಿ ಬೀಳ್ತಾನೆ ಇತ್ತು. ಇವಾಗ ನೋಡಿದ್ರೆ ಎದ್ವಾ ಬಿಸಿಲು ಹೊಡಿತೈತೆ. ಒಳಗಡೆ ಕುತ್ಕೊಳ್ಳೋಕ್ಕಾಯ್ತಲ್ಲ, ಸಖತ್ತಾಗಿ ಸೆಕೆ ಹೊಡಿತೈತೆ ಕಾರ್ ಒಳಗಡೆ. ಬನ್ನಿ ಹೊರಡೋಣ. ಮುಂದಿನ ತೋರಿಸ್ತೀನಿ ಇನ್ನೂ ಭಜನೆ ಕಾರ್ಯಕ್ರಮ ಏನೇನೋ, ನೆಕ್ಸ್ಟ್ ಏನೇನಿದೆ ಏನೋ ಅಂತ. ಸೊ ಹಿಂಗಾಡಿ ಟೈಮ್ ಎಷ್ಟು? 4:57. ಸೊ ನಾನು ಬಂದು 4 ಗಂಟೆ ಆಯಿತು. ಫೈನಲಿ ಮನೆಗೆ ಬಂದೆ. ಇನ್ನೂ ಅರ್ಧ ಗಂಟೆ ಟೈಮ್ ಐತೆ ಸ್ನಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಸೊ ಇವಾಗ ಇಂಡಿಯಾ ಸೌತ್ ಆಫ್ರಿಕಾ ಮ್ಯಾಚು. ಸೊ ಮ್ಯಾಚ್ ನೋಡಿಕೊಂಡು ಸೊ ಫಸ್ಟ್ ಹಾಫ್ ಬ್ಯಾಟಿಂಗ್ ಆದಮೇಲೆ ಹೋಗ್ತೀನಿ. ಇವಾಗ ಬಂದಿದ್ದೀನಿ. ಟಯರ್ಡ್ ಆಗೋಯ್ತಪ್ಪ. ಆ ರೋಡ್ ಅಷ್ಟು ದೂರ ಚೆನ್ನಾಗೈತೆ, ಅಷ್ಟು ದೂರ ಪ್ಯಾಚಪ್ಪು. ಸೊ ಓಕೆ ಈವೆಂಟಲ್ಲಿ ಸಿಕ್ಕಾಪಟ್ಟೆ ಗೋಳಾಡಿಸ್ಬಿಟ್ರು. ನಾನು ಅಂದ್ಕೊಂಡಂಗೆ ಕೆಲಸ ಸಿಕ್ತು, ಚೆನ್ನಾಗೇ ಮಾಡಿದೆ. ಬಟ್ ಆ ಥರ ಆಗೋಯ್ತು. ಸಿಕ್ಕಾಪಟ್ಟೆ ಗಜಿಬಿಜಿ ಮಾಡಾಕ್ಬಿಟ್ರು ಕ್ಲೈಂಟು. ಸೊ ಆದರೂ ಓಕೆ ವರ್ಕು. ಸೊ ಇನ್ನೂ ಫ್ರೀ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ವರ್ಕು ಅಂತ. ಯಾಕಂದ್ರೆ ನಾನು ಬೆಳಿಗ್ಗೆ 9:30ಗೆ ಅಲ್ಲಿಗೆ ಹೋಗಿದ್ದೀನಿ. ಕ್ಲೈಂಟ್ ಬಂದಿರೋದು 12 ಗಂಟೆ 12:30ಗೆ. ಶುರು ಮಾಡಿದ್ದು 2 ಗಂಟೆಗೆ. ಸೊ ಇನ್ನೇನು ಕೆಲಸ ಮಾಡೋಣ. ಸೊ ಈ ಥರ ಆಯಿತು. ಸೊ ಇವಾಗ ಮ್ಯಾಚ್ ನೋಡ್ಕೊಂಡು ನೆಕ್ಸ್ಟು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ತೋರಿಸ್ತೀನಿ ಯಾರ್ಯಾರು ಇರ್ತಾರೆ, ಎಷ್ಟು ಜನ ಏನು ಅಂತ. ಸೊ ನೋಡೋಣ ಮುಂದೆ. ವೀಡಿಯೋನ ಮಿಸ್ ಮಾಡ್ದಂಗೆ ಕೊನೆವರೆಗೂ ಎಂಡ್ವರೆಗೂ ನೋಡ್ತಾಯಿರಿ. ಇವತ್ತಿನ ದಿನಚರಿನ ಕಂಪ್ಲೀಟಾಗಿ ತೋರಿಸ್ತೀನಿ, ನೋಡ್ತಾಯಿರಿ. ಅದನ್ನೇ ಹೇಳ್ದೆ ನಾನು ಅವಾಗಲೇ. ಮುಕ್ಕಣ್ಣು ಸೆಂಟ್ರಲ್ಲಿ ನಾವು ಹೊಡೆದಿರ್ತೀವಿ. ಅದಕ್ಕೂ ಜಾಸ್ತಿ ಇದೆ, ಹಿಂಗೆ ಬೆಳೆಯಕ್ಕೆ ಹೋಗ್ಬಿಡಕ್ಕೆ ಒಂದು ಅರ್ಧ ಇಂಚು ಜಸ್ಟ್. ಓಂ ಗಂ ಗಣಪತಯೇ ನಮಃ. ಓಂ ಗಂ ಓಂ ನಮೋ ಭಗವತೆ ವಾಯುನಂದಾಯತೆ. ಓಂ ನಮೋ ಭಗವತೆ ವಾಯುನಂದಾಯತೆ. ಶ್ರೀ ಆದಿತ್ಯಾದಿ ನವಗ್ರಹ. ಶ್ರೀ ಆದಿತ್ಯಾದಿ ನವಗ್ರಹ. ದೇವತಾಭ್ಯೋ ನಮಃ. ದೇವತಾಭ್ಯೋ ನಮಃ.
देवताभ्यो नमः देवताभ्यो नमः जय श्री राम जय श्री राम जय श्री राम जय जय श्री राम पवन सुत हनुमान की जय पवन सुत हनुमान की जय पवन सुत हनुमान की जय ಆಡಿ ನಲಿಯುತ್ತ ಘನಗೋಟೆ ಆಡಿ ನಲಿಯಿತು ಘನಗೋಟೆ ಲೋಕದಿ ಚಿರಸುಖ ಶಾಂತಿ ಫೈನಲ್ ಈಗ ಭಜನೆ ಕಾರ್ಯಕ್ರಮ ಎಲ್ಲ ಮುಗೀತು. ಸೊ ಇವಾಗ ನಾನು ಮನೆ ಕಡೆ ಬಂದಿದ್ದೀನಿ. ಇವತ್ತು ಉಪಹಾರ ಇಲ್ಲ ದೇವಸ್ಥಾನದಲ್ಲಿ, ಯಾಕಂದರೆ ಪಾತ್ರೆ ಸ್ಟವ್ ಯಾವುದೋ ಅರೇಂಜ್ ಆಗಿರಲಿಲ್ಲ ಸದ್ಯಕ್ಕೆ. ಇವಾಗ ಇವತ್ತೊಂದಿನ ಮನೇಲೇ ಮಾಡ್ಕೊಂಬೋಣ ಊಟನ ಅಂತ ಮನೆ ಕಡೆ ಬಂದಿದ್ದೀವಿ. ಇವಾಗ ಮನೇಲಿ ಊಟ ಮುಗಿಸ್ಕೊಂಡು ಮತ್ತೆ ಕುಟೀರದ ಹತ್ರ ಹೋಗಬೇಕು ಮಲ್ಕೊಳ್ಳೋಕ್ಕೆ. ಮತ್ತು ಯಥಾ ಪ್ರಕಾರ ನಾಳೆ ಸೇಮ್ ರೊಟೇಷನ್. ಸೊ ನಾಳೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ನೋಡೋಣ. ಈಗ ಫಸ್ಟು ಮನೆಗೆ ಹೊಟ್ಟೆ ಸಿಕ್ಕಾಪಟ್ಟೆ ಸಿಗ್ತೈತೆ. ಈ ಗಂಟಲು ಸರಿಯಾಗಿ ತಿನ್ನಲಿಲ್ಲ ಮಧ್ಯಾಹ್ನ. ಸೊ ಈಗ ಊಟ ಮಾಡಿಕೊಂಡು ಮುಂದೆ ನೋಡೋಣ. ಸೊ ಇವಾಗ ಊಟ ಮಾಡ್ಕೊಂಡು ಕುಟೀರದ ಹತ್ರ ಬಂದಿದ್ದೀನಿ. ಇದೇ ಬಿಲ್ಡಿಂಗು, ಫಸ್ಟ್ ಫ್ಲೋರು ನಾವು ಉಳ್ಕೊಂಡಿರೋ ಕುಟೀರ. ಸೊ ಕುಟೀರ ಅಂದರೆ ನಾವು ಉಳ್ಕೊಳ್ಳೋ ಜಾಗ, ಸಿಂಪಲಾಗಿ ಹೇಳ್ಬೇಕು ಅಂದರೆ. ಸೊ ಆಪೋಸಿಟ್ಟು ಯಾವುದೋ ಮನೆಗಳಿಲ್ಲ, ಸುತ್ತ ಗದ್ದೆ. ಇಲ್ಲೊಂದು ಮನೆ ಐತೆ, ಅದು ಬಿಟ್ಟರೆ ಇಲ್ಲೇನೋ ಕೊಟ್ಟಿಗೆ ಐತೆ ಅಷ್ಟೇ. ಫುಲ್ಲು ಗದ್ದೆಗಳೇ. ಎಲ್ಲ ಊಟ ಮಾಡ್ಕೊಬತ್ತೀವಿ ಅಂತ ಹೋದವರು ಇನ್ನೂ ಯಾರೂ ಬಂದಿಲ್ಲ. ಸದ್ಯಕ್ಕೆ ನಾನೇ ಈಗ ಫಸ್ಟ್ ಹೋಗ್ತಾಯಿದ್ದೀನಿ. ಮ್ಯಾಚ್ ನಡೀತೈತೆ, ಇನ್ನೇನು ಲಾಸ್ಟು. ಸೊ ಮ್ಯಾಚ್ ನೋಡಿಕೊಂಡು ಮಲ್ಕೋಬೇಕು. ನೆನ್ನೆನೋ ಗೊರಕೆ ಹೊಡ್ಕೊಂಡು ಯಾರೂ ನಿದ್ದೆ ಕೊಟ್ಟಿಲ್ಲ. ಇವತ್ತಾರು ನಿದ್ದೆ ಮಾಡ್ತೀನಿ ಅನ್ನೋದು ಡೌಟ್. ಯಾಕಂದರೆ ಆ ಪಾಟಿಗೆ ಗೊರಕೆ ಹೊಡೆಯೋರು ಸಿಕ್ಕಾಬಿಟ್ಟೆ ಜನ. ಅವರು ಎಲ್ಲ ಗೊರಕೆ ಹೊಡಿತಾರೆ, ದರ್ರ ಬುರ್ರ ಅಂತಾರೆ, ನಿದ್ದೆನೇ ಬರಲ್ಲ. ನೋಡೋಣ ಇವತ್ತು ಹೆಂಗೆ ನಿದ್ದೆ ಕೊಡ್ತಾರೋ ಇಲ್ವೋ, ಏನು ಕತೆನೋ. ಬಿಗ್ ಬಾಸ್ ಬೇರೆ ನೋಡಬೇಕು. ಈ ಮ್ಯಾಚ್ ಮುಗಿಸ್ಕೊಂಡು ಇನ್ನು ಆಲ್ಮೋಸ್ಟು ಇನ್ನೇನು ಮುಗಿಯುತ್ತೆ, ಇನ್ನೊಂದು 3 ವಿಕೆಟು. ಸೊ ಇದು ಮುಗಿದ್ಮೇಲೆ ಬಿಗ್ ಬಾಸ್ ನೋಡ್ಕೊಂಡು ನಿದ್ದೆ. ಸೊ ಮತ್ತೆ ಅದ ಪ್ರಕಾರ ನಾಳೆ ಸಿಗುವ. ಸೊ ಅಷ್ಟೊತ್ತಿಗೆ ಈಗ ನಾನು ಮಲ್ಕೊಳ್ಳೋಷ್ಟರಲ್ಲಿ ಯಾರು ಬಂದರೆ ಯಾರೇ ಇರ್ತಾರೆ ತೋರಿಸ್ತೀನಿ. ಸೊ ಅಲ್ಲೇ ಭಜನೆ ಮಾಡ್ತಿದ್ರಲ್ಲ, ಅವ್ರು ಅಷ್ಟು ಜನ ಬಂದವರೆ ಮಲ್ಕೊಳ್ಳೋಕ್ಕೆ. ಸೊ ಇಲ್ಲ ಅಂದರೆ ಮತ್ತೆ ನಿಮ್ಗೆ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭರಾತ್ರಿ. ಜೈ ಶ್ರೀರಾಮ್. ಹಂಗೆ ಮಿಸ್ ಮಾಡ್ದಂಗೆ ನನ್ನ ವೀಡಿಯೋನ ಕೊನೆವರೆಗೂ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಜೈ ಶ್ರೀರಾಮ್. ಶುಭರಾತ್ರಿ. ನೋಡಿ ಇದೆ ನಮ್ಮ ಮಲ್ಕೊಳ್ಳೋ ಜಾಗ. ಎಲ್ಲ ಹೆಂಗೆ ನೀಟಾಗಿ ಹಂಗಂಗೆ ಇಟ್ಬಿಟ್ಟು ಹೋಗವ್ರೆ. ಸೊ ಇಷ್ಟು ಜಾಗದಲ್ಲಿ ಇವಾಗ 10 ಜನ ಮಲ್ಕೋತೀವಿ. ಹಿಂಗೂ ಇನ್ನು ನಾಳೆಯಿಂದ ಮತ್ತೆ ಇನ್ನೂ ಜಾಸ್ತಿ ಜನ ಆಗ್ತಾರೆ. ಒಂದು 50-60 ಜನ ಹೋಗ್ತಾರೆ. ಇನ್ನು ಹೋಗೋ ದಿನಕ್ಕೆ ಒಂದು 70-80 ಜನ ಹೋಗ್ಬಿಡ್ತಾರೆ. ಸೊ ನಾಳೆಗೆ ಮತ್ತೆ ಇನ್ನೊಂದು ಕಡೆ ಮನೆ ಮಾಡಬೇಕು. ಅಲ್ಲಿ ಸ್ವಲ್ಪ ಜನ ಮಲ್ಕೋಬೇಕು, ಇಲ್ಲಿ ಸ್ವಲ್ಪ ಜನ ಮಲ್ಕೋಬೇಕು. ಹೊರಗಡೆನೂ ಮಲ್ಕೋಬೋದು, ಶೀಟೆಲ್ಲ ಹಾಕಿದ್ದಾರೆ. ಬಟ್ ಬೆಳಗಿನ ಜಾವ ಅಂತೂ ಆಗೋಲ್ಲ, ಯಾಕಂದ್ರೆ ಇಬ್ಬನಿ ಬೀಳ್ತಾಯಿದ್ರೆ ಸಖತ್ತಾಗಿ ಚಳಿ ಹಿಡಿಸ್ತದೆ. ಇಲ್ಲಂತೂ ಫ್ಯಾನೂ ಇಲ್ಲ, ಬಾಗಿಲು ತೆಗೆದ್ರೆ ಸೊಳ್ಳೆ ಕಟ್ಟ, ಬಾಗಿಲು ಹಾಕಿದ್ರೆ ಸೆಕೆ. ಸರಿ ಆಯಿತು, ಹೆಂಗೋ ತಲೆ ತುಂಬ ಕೌಚ್ಕೊಂಡು ಮಲ್ಕೊಂಬಿಡೋಣ ಅಂದರೆ ಎದ್ವಾತದೋ ಗೊರಕೆ ಸೌಂಡು.
ಈ ಕತೆ ಇಲ್ಲಿ ಬೇಡ, ನಿಮಗೆ ವೀಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಆ ವೀಡಿಯೋನ ಈಗ ಆಲ್ರೆಡಿ ರೆಕಾರ್ಡ್ ಮಾಡಿದ್ದೀನಿ, ಅದನ್ನು ಹಂಗೆ ಅಪ್ಲೋಡ್ ಮಾಡ್ತೀನಿ ಜಾಯಿಂಟು. ಸೊ ಇಲ್ಲಾಂದರೆ ಇವಾಗ ನೈಟು ಇನ್ನೇನು ಆಲ್ಮೋಸ್ಟ್ ಎಲ್ಲ ಬರ್ತಾರೆ, ಬಂದಾಗ ಅದನ್ನು ವೀಡಿಯೋನ ಕಂಟಿನ್ಯೂ ಮಾಡಿ ನಿಮ್ಗೆ ರೆಕಾರ್ಡ್ ಮಾಡ್ತೀನಿ. ಸೊ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಹಾರೈಸಿ ಸಪೋರ್ಟ್ ಮಾಡಿ. ಎಲ್ರಿಗೂ ಜೈ ಶ್ರೀರಾಮ್, ಶುಭರಾತ್ರಿ.